ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲ್ ಇವತ್ತು ಹೊಸ ಪ್ರೊಫೈಲ್ ಬಂದಿರತಕ್ಕಂಥದ್ದು ಮದುವೆ ಆಗುವಂಥ ಆಸೆ ಆಗಿದೆ ಅಂತ ರುಕ್ಮಿಣಿ ಅವರು ಒಂದು ಪ್ರೊಫೈಲ್ ಕಳಿಸಿದ್ದಾರೆ. ನಿನ್ನೆ ಬಂದುಬಿಟ್ಟು ಸ್ನೇಹ ಬೆಳೆಸಬೇಕು ಅಂತ ಒಬ್ಬರು ಪ್ರೊಫೈಲ್ ಕಳಿಸಿದ. ಅವರ ಮಾಹಿತಿ ಆಲ್ರೆಡಿ ಹೇಳಿದ್ದೆ ನಾನು. ಯಾರು ನೋಡಿಲ್ಲ ವಿಡಿಯೋದಲ್ಲಿದೆ, ನೋಡ್ಕೊಂಬಿಡಿ ಗೆಳೆಯರೇ. ಸೊ ಇವರ ಹೆಸರು ರುಕ್ಮಿಣಿ, ವಯಸ್ಸು 32 ವರ್ಷ, ಊರು ಬಂದುಬಿಟ್ಟು ಬಳ್ಳಾರಿ. ಆ್ಯಂಡ್ ಇವರ ಒಂದು ಕೆಲಸ ಬಂದುಬಿಟ್ಟು ಬಟ್ಟೆ ಅಂಗಡಿ ಇದೆ ಸ್ನೇಹಿತರೆ, ಸ್ವಂತದ್ದು ಇವರ ಒಂದು ಚಿಕ್ಕಪ್ಪಂದು. ಆ್ಯಂಡ್ ಅದರಲ್ಲಿ ಕೆಲಸ ಮಾಡಿಬಿಟ್ಟು ತಿಂಗಳಿಗೆ 31,000 ರೂಪಾಯಿ ಅಂತ ಸಂಪಾದನೆ ಮಾಡ್ತಾರೆ. ಏನು ಗುರು, ಬಟ್ಟೆ ಅಂಗಡಿಯಲ್ಲಿ 31,000 ರೂಪಾಯಿ ಕೊಡ್ತಾರಾ? ಇಲ್ಲ, ಅವ್ರ ಚಿಕ್ಕಪ್ಪದ್ದು ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಕೆಲಸ ಯಾವ ರೀತಿ ಮಾಡ್ತಾರೆ ನೈಟ್ ಶಿಫ್ಟು ಅಂತ ಅದ್ರ ಮೇಲೇ ಸ್ಯಾಲ್ರಿ ಕೊಡ್ತಾರೆ. ಇವರ ಶಿಕ್ಷಣ ಬಂದುಬಿಟ್ಟು PUC ಮುಗಿಸಿರ್ತಕ್ಕಂಥ ರುಕ್ಮಿಣಿ ಅವ್ರಿಗೆ ಮದುವೆ ಆಗುವಂಥ ಒಂದು ಆಸೆ ಆಗಿರುತ್ತೆ. ತಂದೆ ತಾಯಿಯವರು ವಯಸ್ಸಾದವರು, ಅವರಿಗೆ ಹುಡುಕಾಟ ಮಾಡೋದು ಕಷ್ಟ. ಸೊ ನಾನೇ ಹುಡುಕಾಟ ಮಾಡ್ಕೊಳ್ತಿದ್ದೀನಿ ಅಂತ ಆನ್ಲೈನಲ್ಲಿ ನೆನ್ನೆ ಕಳಿಸಿದ್ದಾರೆ ಸ್ನೇಹಿತರೆ ನನಗೆ. ಪ್ರಸ್ತುತ ಸದ್ಯಕ್ಕೆ ಸಿಂಗಲ್ ಇದ್ದೇನೆ, ನನಗೆ ತಕ್ಕಂತಹ ವರ ತಿಳಿಸಿ. ಬಟ್ ವರನಲ್ಲಿ ಈ ರೀತಿ ಕ್ವಾಲಿಫಿಕೇಷನ್ ಇರಲೇಬೇಕು ಅಂತ ಕೆಲವೊಂದಿಷ್ಟು ಪಾಯಿಂಟ್ಗಳು ಎಲ್ಲರೂ ಕೂಡ ಹೇಳಿರ್ತಾರೆ. ಅದರಲ್ಲಿ ರುಕ್ಮಿಣಿ ಅವರು ಕೂಡ ಒಬ್ಬರು. ನೋಡ್ಕೊಂಬರೋಣ ಪಾಯಿಂಟ್ಗಳು. ಪಾಯಿಂಟ್ ನಂಬರ್ 1, ಪ್ರಸ್ತುತ ಹುಡುಗ ಓದಿರಬೇಕು. ಸೊ ರುಕ್ಮಿಣಿ ಅವರು PUC ಓದಿದ್ದಾರೆ ಅಂತಂದಮೇಲೆ ಹುಡುಗ ಬಂದುಬಿಟ್ಟು ಅವನು PUC ಓದಿದರೆ ಏನು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಸ್ನೇಹಿತರೆ. ಇವಾಗ ಬಿರಿಯಾನಿ ತಿನ್ನೋನಿಗೆ ಇನ್ನೊಂದು ಪ್ಲೇಟ್ ಬಿರಿಯಾನಿ ಕೊಟ್ಟರೆ ಅವನು ತಿನ್ನಲ್ಲ, ಅವನಿಗೆ ಕಬಾಬ್ ಕೊಡಬೇಕು, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ತಿಂತಾನೆ. ಹಾಗಾಗಿ ಯಾರು ಓದಿರಲ್ವೋ ಅವ್ರಿಗೆ ಓದೋ ಸಿಗಬೇಕು ಅಂತ ಇವರ ಒಂದು ತಲೆಯಲ್ಲಿರ್ತಕ್ಕಂಥ ಇಂಟೆನ್ಷನ್ನು. ನನ್ನ ಒಂದು ಲೈಫ್ನಲ್ಲಿ ಚೆನ್ನಾಗಿದ್ದೀನಿ, ನೀವು ಕೂಡ ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು. ತುಂಬ ಕೆಲಸ ಮಾಡಿಸ್ಬಾರ್ದು ನನಗೆ ಮದುವೆ ಆದ ನಂತರ. ಯಾಕಂದರೆ ಇವಾಗಲೇ ಕಷ್ಟಪಡ್ತಿದ್ದೆ ನಾನು, ಮುಂದೇನೂ ಕಷ್ಟಪಡೋಕ್ಕಾಗಲ್ಲ. ಸೊ ಕೆಲಸ ಮಾಡ್ತೀನಿ, ಅಲ್ಪ ಸ್ವಲ್ಪ ಕಮ್ಮಿ ಹೇಳಿ ಅಂತ ಹೇಳಿದ್ದಾರೆ. ನನ್ನ ಒಂದು ಸಂಬಳ ನಿಮಗೆ ಕೊಡ್ತೀನಿ, ಅದರಲ್ಲಿ ಅರ್ಧ ಮಾತ್ರ ನನಗೆ ಕೊಡಿ. ಸೊ ನಾನು ಸೇವ್ ಮಾಡಿ ಇಡ್ತೀನಿ. ಇಬ್ಬರು ಜಗಳ ಆಡದೆ ಒಳ್ಳೆಯ ರೀತಿಯಲ್ಲಿ ಸಂಸಾರ ನಡೆಸ್ಕೊಂಡು ಹೋಗೋಣ, ಇಷ್ಟೇ ಸಾಕು. ಮತ್ತು ಏನು ಕೂಡ ನಾನು ಹುಡುಗನಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಅಂತ ಹೇಳಿದ್ದಾರೆ. ಯಾರು ಹೇಳ್ತಾರೆ ಗುರು ಈ ರೀತಿ? ಯಾರೂ ಕೂಡ ಹೇಳಲ್ಲ. ರುಕ್ಮಿಣಿ ಅವರು ಹೇಳಿದ್ದಾರೆ. ಒಳ್ಳೆಯ ಆಫರು, ಬಿಡಕ್ಕೆ ಹೋಗಬೇಡಿ. ಆ್ಯಂಡ್ ಅವರ ಒಂದು ಚಿಕ್ಕಪ್ಪನ ಬಟ್ಟೆ ಅಂಗಡಿ ಏನಿದೆ ಅದರಲ್ಲಿ ಇವರು ಕಾರಲ್ಲಿ ಹೋಗ್ಬಿಟ್ಟು ಕಾರಲ್ಲೇ ಬರ್ತಾರಂತೆ. ಅದು ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ಆ್ಯಂಡ್ ಇವ್ರನ್ನ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳೋದು ಹೆಂಗೆ ಅಂತ ಆಮೇಲೆ ಹೇಳ್ತೀನಿ ಬನ್ನಿ. ಗೈಸ್, ಇಲ್ಲಿ ಏನು ನೋಡ್ತಿದ್ರಾ, ಈ ರೀತಿಯಾಗಿರ್ತಕ್ಕಂಥ ಲೋಟಸ್ ಹ್ಯಾಸ್ ಜಂಪ್ಡ್ ಅಂತಂದ್ಬಿಟ್ಟು ಈ ಒಂದು ಮಾಡರ್ನಲ್ಲಿ ಈ ಬಂದ್ಬಿಟ್ಟು ಯೆಲ್ಲೋ ಕಲರ್ ಆ್ಯಂಡ್ ಟಾಪ್ ಮಾಡಲಲ್ಲಿ ಬ್ಲ್ಯಾಕ್ ಕಲರ್ ಏನಿದೆ ಇದು 2023 ಮಾಡಲಲ್ಲಿ ಲಾಂಚ್ ಆಗಿರುತ್ತೆ. ಇದು USA ಅಮೇರಿಕಾದಿಂದ ಲಾಂಚ್ ಆಗಿರ್ತಕ್ಕಂಥ ಟ್ರೆಂಡಿಂಗ್ ಕಾರ್, ಓಕೆನಾ. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಬಂದಿರುತ್ತೆ. ಸೊ ಕಾರ್ ಕ್ರೇಜ್ ಇರೋರಿಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿದೆ ಅಂತ. ಆ್ಯಂಡ್ ಅದೇ ರೀತಿಯಾಗಿ ಇದು ಬಂದ ತಕ್ಷಣ ಇವರ ಚಿಕ್ಕಪ್ಪನವರು ಸ್ವಲ್ಪ ದುಡ್ಡು ಕೂಡ ಹಾಕಿರ್ತಾರೆ. ಆ್ಯಂಡ್ ಇದನ್ನು ಲೋನಲ್ಲಿ ತೆಗೆದುಕೊಂಡಿರ್ತಾರೆ, ಸೆಕೆಂಡ್ ಹ್ಯಾಂಡು. ಪ್ರಸ್ತುತ 10 ಲಕ್ಷ ರೂಪಾಯಿ ಕೊಟ್ಟು ಸೆಕೆಂಡ್ ಹ್ಯಾಂಡಲ್ಲಿ ಲೋನಲ್ಲಿ ತೆಗೆದುಕೊಂಡು ಅದಕ್ಕೆ ಒಬ್ಬ ಡ್ರೈವರ್ ಇಟ್ಟಿರ್ತಾರೆ. ಹಾಗಾಗಿ ಒಂದು ಒಳ್ಳೆಯ ಕಾರನ್ನೇ ಇದರಲ್ಲಿ ಅವರು ಸುತ್ತಾಡೋದು ಆ್ಯಂಡ್ ಅಂಗಡಿಗೆ ಹೋಗೋದು, ಶಾಪ್ಗೆ ಬರೋದು, ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ತಿಳಿಸಿರ್ತಕ್ಕಂಥದ್ದು. ಸೊ ಲೋಟಸಲ್ಲಿ ಹೈ ಜಂಪ್ ಆಗಿರ್ತಕ್ಕಂಥ ಕಾರಿನ ಡಿಸೈನ್ ನೋಡ್ಕೊಳ್ಬೋದು. ಬ್ಯಾಕ್ ಸೈಡಿನ ಒಂದು ಡಿಸೈನ್ ಕೂಡ ಅಷ್ಟೇ ಧೂಮ್ ಅಂತಂದ್ಬಿಟ್ಟು ಅನ್ನಿಸ್ತಿದೆ, ಚೆನ್ನಾಗಿದೆ. ಇಲಿಯಂಟ್ SIV, ದ ಲೇಟೆಸ್ಟ್ ಪರ್ಫಾರ್ಮೆನ್ಸ್ ಕಾರ್. ಇಟ್ ಈಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಆ್ಯಂಡ್ ವೆರಿ ಹೈಜೆನಿಕ್ ಆಗಿರ್ತಕ್ಕಂಥ ಕಾರ್ಗಳಲ್ಲಿ ನಂಬರ್ 1 ಪ್ಲೇಸ್ನಲ್ಲಿರ್ತಕ್ಕಂಥದ್ದು ಈ ಒಂದು ಲೋಟಸ್ ಕಾರ್. ಕಲರಿಂಗ್ ಡಿಸೈನಲ್ಲೂ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿ, ನೋಡೋರಿಗೆ ಲುಕ್ಕಲ್ಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಇದರ ಒಳಗಿನ ಭಾಗದ ಸ್ಪೇಸ್ಗಳು ನೋಡ್ಕೊಂಡು ಬರೋಣ, ಒಳಗಡೆ ಯಾವ ರೀತಿ ಇದೆ ಅಂತ. ಸೊ ಡೋರ್ ಓಪನ್ ಮಾಡಿ ಬನ್ನಿ ಸ್ನೇಹಿತರೆ, ನೋಡ್ಕೊಳ್ಳಿ ಒಳಗಿನ ಸ್ಪೇಸಸ್. ನಂಬರ್ 1, ಇಲ್ಲಿ ಅವರು ಕೂತ್ಕೊಳ್ಳುವಂಥ ಒಂದು ಸ್ಪೇಸು. ಅಂದರೆ ರುಕ್ಮಿಣಿ ಅವರು ಇಲ್ಲಿ ಕೂತ್ಕೊಂಡು ಹೋಗ್ತಾರೆ. ಆ್ಯಂಡ್ ನೀವೇನಾದರೂ ಕಾಲು ಮೆಸೇಜ್ ಮಾಡಿದ್ರೆ ಅವರು ಇಲ್ಲೇ ಫೋನ್ ಇಟ್ಬಿಟ್ಟು ನಿಮ್ಮ ಜೊತೆ ಚಾಟ್ ಅಂತ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಅವರಿಗೆ ಬೋರ್ ಆದಾಗ ಇಲ್ಲಿ TV ಹಾಕ್ಬಿಟ್ಟು ಲೈವ್ ಆಗಿ ಏನಾದರೂ ನ್ಯೂಸ್ ಆಗಿರಲಿ, TV ಆಗಿರಲಿ ನೋಡ್ತಾರೆ. ನಿಮ್ಮ ಜೊತೆ ವೀಡಿಯೋ ಕಾಲ್ ಮಾಡಬೇಕು ಅಂದರೂ ಕೂಡ ಇಲ್ಲೇ ಮಾಡ್ತಾರೆ. ಆ್ಯಂಡ್ ಪಕ್ಕದಲ್ಲಿ ಯಾರೂ ಇಲ್ಲ ಅಂತಂದರೆ ಕೂಡ ಏನು ತೋರಿಸ್ಬೇಕು ಅದನ್ನೆಲ್ಲರೂ ಕೂಡ ತೋರಿಸ್ತಾರೆ ಅಂತ ಹೇಳಿದ್ದಾರೆ. ಫ್ರೆಶ್ ಆಗಿರ್ತಕ್ಕಂಥ ಈ ಒಂದು ಲೋಟಸ್ ಕಾರ್ ಒಳ್ಳೆಯ ಟ್ರೆಂಡಿಂಗ್ನಲ್ಲಿದೆ. ಮತ್ತು ಏರ್ ಬ್ಯಾಗ್, AC, ಏರ್ ಕಂಡೀಷನ್ ಎಲ್ಲನೂ ಕೂಡ ಪ್ರತಿಯೊಂದು ಕಾರಲ್ಲಿರುತ್ತೆ. ಇದರಲ್ಲೂ ಕೂಡ ಅಪ್ಲೈ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದು ಇವತ್ತಿನ ಒಂದು ಪ್ರೊಫೈಲು ಗೆಳೆಯರೇ. ಇದೇ ರೀತಿ ಯಾವುದಾದ್ರೂ ಹೊಸ ಪ್ರೊಫೈಲ್ ಬಂದರೆ ನಾನು ಫಸ್ಟ್ಗೆ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಇವಾಗ ಅವ್ರಿಗೆ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳೋದು ಹೇಗೆ ಅಂತ ಹೇಳ್ತೇನೆ. sri@gmail.com ಅಂತ ಏನು ಮೇಲ್ ಕಾಣಿಸ್ತಿದೆ. ಸೊ ಈ ಒಂದು ಮೇಲ್ಗೆ ನೀವು ಪ್ರಸ್ತುತ ಒಂದು Gmail ಹಾಕಿ. ನನಗೆ Gmail ಹಾಕೋಕ್ಕೆ ಬರಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು, ನಿಮ್ಮ ಊರು, ನೀವು ಇರ್ತಕ್ಕಂಥ ಪ್ಲೇಸನ್ನು ಮೆನ್ಷನ್ ಮಾಡಿ, ಖುದ್ದಾಗಿ ಅವರು ರಿಪ್ಲೈ ಕೊಡ್ತಾರೆ. ಅದು ಅವ್ರಿಗೆ ಇಷ್ಟ ಆಗಿದ್ದರೆ ಮಾತ್ರ ಅಂತ ಹೇಳ್ತಾ ಮತ್ತೆ